ನೊಂದ ಮನಸ್ಸಿಗೆ ನೆಮ್ಮದಿ ಕೊಡುವ ನನ್ನ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಸಾವಿರ ಕಾಗೆಗಳು ಕೂಗಾಡಿದರೂ ಒಂದು ಕೋಗಿಲೆಗೆ ಸಮನಾಗದು. ಸಾವಿರ ಜನ ಕೊಂಕು ಮಾತಾಡಿದರೇನಂತೆ ಒಂದು ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ವಿರೂಪಗೊಳಿಸಲು ಆಗೋದಿಲ್ಲ ಸ್ನೇಹಿತರೆ. ಜನರು ನಮ್ಮನ್ನು ಎಷ್ಟೇ ತುಳಿದ್ರೂ ಪರವಾಗಿಲ್ಲ, ಆ ಭಗವಂತ ನಮ್ಮನ್ನು ಮೇಲೆ ಎತ್ತುತ್ತಾನೆ ಅನ್ನೋ ನಂಬಿಕೆ ನಮಗಿದ್ದರೆ ಸಾಕು. ಮನುಷ್ಯ ಅನುಕೂಲಗಳು ಹೆಚ್ಚಾದಂತೆಲ್ಲ ಸೋಮಾರಿ ಆಗ್ತಾನೆ, ಅವಕಾಶಗಳು ಹೆಚ್ಚಾದಂತೆಲ್ಲ ಅಹಂಕಾರಿ ಆಗ್ತಾನೆ, ಅಧಿಕಾರ ಹೆಚ್ಚಾದಾಗ ಅಲ್ಪನಾಗ್ತಾ ಹೋಗ್ತಾನೆ. ಇವೆಲ್ಲವನ್ನು ಮೀರಿ ನಡೆದವನು ಮಾತ್ರ ವಿಶೇಷವಾಗ್ತಾನೆ. ಹೆದರಬೇಡಿ, ದೇವರಿದ್ದಾರೆ. ದೇವರು ನೀವು ಹುಟ್ಟೋ ಮುಂಚೆನೇ ಎಲ್ಲ ತೀರ್ಮಾನ ಮಾಡಿರ್ತಾರೆ, ನಿಮಗೇನು ಸಿಗಬೇಕು ಏನು ಸಿಗಬಾರ್ದು ಅಂತ. ನೀವು ಆಸೆ ಪಟ್ಟಿದ್ದು ನಿಮಗೆ ಸಿಗಲಿಲ್ಲ ಅಂತ ನೀವು ದೇವ್ರನ್ನ ಬೈಬೇಡಿ. ಆದರೆ ನಿಮಗೆ ಅದು ಸಿಗಲಿಲ್ಲ ಅಂದರೆ ಅದಕ್ಕಿಂತ ಒಳ್ಳೆಯದು ಇನ್ನೊಂದೇನೋ ದೇವರು ನಿಮಗೆ ಕೊಡಲಿಕ್ಕೆ ಕಾಯ್ತಾ ಇರ್ತಾರೆ. ಕಾಯುವ ಟೈಮು, ಕಾಯುವ ತಾಳ್ಮೆ ನಮಗಿರಬೇಕಷ್ಟೇ. ಅತ್ಯಂತ ಕೆಟ್ಟ ಟೈಮಲ್ಲಿ ನಮ್ಮ ಕೈ ಬಿಟ್ಟವ್ರನ್ನ, ಅದೇ ಟೈಮಲ್ಲಿ ನಮ್ಮ ಕೈ ಹಿಡಿದವ್ರನ್ನ ನಾವು ಜೀವನದಲ್ಲಿ ಯಾವತ್ತೂ ಮರಿಬಾರ್ದು. ಬದುಕಲ್ಲಿ ಬೇಸರವಾಗಲು ಸಾವಿರ ಕಾರಣಗಳಿರಬಹುದು, ಆದರೆ ಬದುಕಲು ಒಂದೇ ಕಾರಣ, ಏನಂದರೆ ನಾಳೆ ನಮ್ಮ ಲೈಫು ಹೇಗಿರುತ್ತೋ ಅನ್ನೋ ನಂಬಿಕೆ. ಬಿದ್ದಾಗ ಕೈ ಹಿಡಿದು ನಡೆಸೋರನ್ನ, ಕಣ್ಣೀರು ಬಂದಾಗ ಕಣ್ಣೀರು ಒರೆಸೋರನ್ನ, ಹಸಿದಾಗ ಅನ್ನ ನೀಡುವವ್ರನ್ನ, ದುಃಖದಲ್ಲಿರುವಾಗ ಸಮಾಧಾನ ಹೇಳುವವ್ರನ್ನ ನಾವು ಎಂದಿಗೂ ಕಳ್ಕೋಬಾರ್ದು. ಯಾಕಂದರೆ ಇವರೇ ನಮ್ಮ ನಿಜವಾದ ಬಂಧುಗಳು. ಹೃದಯವಂತಿಕೆನೇ ಇಲ್ಲದಿದ್ದ ಮೇಲೆ ಬುದ್ಧಿವಂತಿಕೆ ಇದ್ದರೇನಂತೆ. ಜೀವನದಲ್ಲಿ ಯಾವುದರ ಮೇಲೆಯೂ ಯಾರ ಮೇಲೆಯೂ ಅತಿಯಾಗಿ ಅವಲಂಬನೆ ಆಗಬೇಡಿ, ಯಾಕಂದರೆ ಅದು ಮತ್ತೆ ನಮಗೆ ದುಃಖ ಕೊಡುತ್ತೆ. ತೂತು ಮಡಿಕೆಗೆ ನೀರು ತುಂಬೋದು ಮತ್ತು ಅತಿ ಬುದ್ಧಿವಂತರ ಮುಂದೆ ಮಾತನಾಡೋದು, ವಾದ ಮಾಡೋದು ಎರಡೂ ಒಂದೇ. ನಿಮ್ಮನ್ನ ಬಿಟ್ಟೇ ಹೋಗಲ್ಲ ಅನ್ನೋರು ಯಾವತ್ತಿದ್ರೂ ನಿಮ್ಮನ್ನ ಬಿಟ್ಟೇ ಹೋಗ್ತಾರೆ. ನಿಮ್ಮನ್ನ ಬಿಟ್ಟು ಹೋಯ್ತೀನಿ ಅಂತ ನಿಮ್ಮ ಹತ್ರ ವಾದ ಮಾಡೋರು, ಜಗಳ ಮಾಡೋರು ಯಾವತ್ತೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ತುಳಿದು ಬೆಳೆಯುವುದು ಗೆಲುವಲ್ಲ, ಬೆಳೆಸಿ ಬೆಳೆಯುವುದು ಗೆಲುವು. ದೇವ್ರನ್ನ ನಂಬಿಟ್ಟು ಜೀವನ ಮಾಡಿ, ಮನುಷ್ಯರನ್ನ ನಂಬಿ ಜೀವನ ಮಾಡಬೇಡಿ. ಯಾಕಂದರೆ ಮನುಷ್ಯರಿಗೆ ನಿಯತ್ತಿಲ್ಲ. ದೇವ್ರನ್ನ ನಂಬಿದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಯಾವುದೋ ನಮ್ಮ ಕೈಯನ್ನು ಬಿಡಲ್ಲ. ನನಗೆ ಬೇಕು ಅಂತ ಶುರುವಾಗುವ ಆಸೆ ಕೊನೆಗೆ ನನಗೆ ಏನೂ ಬೇಡ ಅನಿಸುತ್ತೆ. ಎಲ್ಲ ನನ್ನವರು ಅಂತ ನಾವು ಶುರು ಮಾಡಿಕೊಂಡಿರೋ ಸ್ನೇಹ ಕೊನೆಗೆ ನನಗೆ ಯಾರೂ ಇಲ್ಲ ಅನ್ನೋ ಥರ ಮಾಡುತ್ತೆ. ಮೈ ಮೇಲೆ ಕೊಳಕು ಬಟ್ಟೆ ಹಾಕಿದ್ರೂ ಪರವಾಗಿಲ್ಲ, ಆದರೆ ಮನಸ್ಸು ಯಾವತ್ತೂ ಕೊಳಕಾಗಿರಬಾರ್ದು. ಎರಡೇ ಮಾತಲ್ಲಿ ಹೇಳ್ತೀನಿ, ಕಣ್ಣಿಗೆ ಇಷ್ಟವಾಗಿದ್ದು ನಮ್ಮ ಕೈಗೆ ಸಿಗಲ್ಲ, ನಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದು ನನ್ನ ಲೈಫಿಗೆ ಸಿಗಲ್ಲ. ಇದೇ ನಿಜವಾದ ಜೀವನ. ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ, ಅವ್ರನ್ನ ಕಾಣೋ ತಾಳ್ಮೆ ನಿಮಗಿರಬೇಕು. ದೇವ್ರನ್ನ ಕಾಣೋ ಮನಸ್ಸು ನಿಮಗಿದ್ದರೆ ದೇಹ, ಮನಸ್ಸು, ಮಾತು ಇದು ಮೂರು ಪರಿಶುದ್ಧವಾಗಿದ್ದರೆ ಖಂಡಿತ ನಿಮಗೆ ಯಾವುದಾದ್ರೊಂದು ರೂಪದಲ್ಲಿ ದೇವರು ಕಂಡೇ ಕಾಣ್ತಾರೆ. ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಹೇಳಿದ್ರು ಚಾಟಿ ಹೀಟು ತಪ್ಪಿದ್ದಲ್ಲ. ಮರ ಎಷ್ಟೇ ರುಚಿಯಾಗಿರೋ ಹಣ್ಣು ಕೊಟ್ಟರು ಕಲ್ಲು ಹೀಟು ತಪ್ಪಿದ್ದಲ್ಲ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಿದ್ರೂ ಜನರ ನಿಂದನೆ ತಪ್ಪಿದ್ದಲ್ಲ. ನಿಮ್ಮನ್ನು ನೋಯಿಸಿರೋ ವ್ಯಕ್ತಿಗೆ ಸರಿಯಾಗಿರೋ ಪಾಠ ಅಂದರೆ ಅವ್ರನ್ನ ನಿರ್ಲಕ್ಷ್ಯ ಮಾಡೋದು. ಬದುಕು ಇರೋದು ಬದುಕಿ ತೋರಿಸ್ಬೇಕು, ಬಾಡಿ ಹೋಗಬಾರ್ದು.
ನಾವು ಯಾರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರೂ ಅವ್ರ ಬದುಕಲ್ಲಿ ನಾವು ಯಾವತ್ತೂ ಹೊರಗಿನವ್ರೆ. ಲೈಫಲ್ಲಿ ತುಂಬ ಯೋಚನೆ ಮಾಡಬೇಡಿ. ನೀವು ಸರಿಯಾಗಿರೋ ನಿರ್ಧಾರ ತಗೊಂಡಿದ್ದೀರಾ ಅಂತ ಮುಂದೆ ನಡೀತಾ ಲೈಫಲ್ಲಿ ಬರೋದೆಲ್ಲ ಬರ್ತಾ ಇರುತ್ತೆ, ಹೋಗೋದೆಲ್ಲ ಹೋಗ್ತಾ ಇರುತ್ತೆ. ದೇವರು ನಿಮಗೆ ಕಷ್ಟ ಕೊಟ್ಟು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂದರೆ ನೀವು ಕೆಟ್ಟದನ್ನು ಬಯಸಿಲ್ಲ ಅಂತ ಅರ್ಥ. ತಲೆ ತಗ್ಗಿಸಿ ನೀವು ನಿಮ್ಮ ಕೆಲಸ ಮಾಡಿದ್ರೆ ಒಂದು ದಿನ ನೀವು ತಲೆ ಎತ್ತಿ ನಡೆಯೋ ಥರ ಆಗುತ್ತೆ. ಕೆಟ್ಟವರು ಅಂತ ಜಾಸ್ತಿ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅವರು ತಿರುಗಿ ಉತ್ತರ ಕೊಡಲ್ಲ, ಮೌನವಾಗಿ ಬಿಡ್ತಾರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.